ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿರಿ, ಕಳೆದ ವಾರ ರೀಸೈಕ್ಲಿಂಗ್ ಬಗ್ಗೆ ನಾನು ಕವರ್ ಮಾಡಿದ್ದೆ. ರೀಸೈಕ್ಲಿಂಗ್ ಅಲ್ಲಿ ಕೆಲವು ಸೆಗ್ಮೆಂಟ್ ಗಳ ಬಗ್ಗೆ, ಅಂದ್ರೆ ಎಸ್ಪೆಷಲಿ ವಾಟರ್ ರೀಸೈಕ್ಲಿಂಗ್ ಹಾಗೂ ಮೆಟಲ್ ರೀಸೈಕ್ಲಿಂಗ್ ಬಗ್ಗೆ ಈಗಾಗಲೇ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೊಂದು ರೀಸೈಕ್ಲಿಂಗ್ ಸೆಗ್ಮೆಂಟ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇಲ್ಲೂ ಕೂಡ ಅವಕಾಶಗಳು ಇದ್ದೇ ಇರುತ್ತೆ. ಅದನ್ನ ಪ್ರಾಪರ್ ಆಗಿ ಐಡೆಂಟಿಫೈ ಮಾಡಿ ಹೂಡಿಕೆ ಮಾಡಿದ್ರೆ ಬಹುಶಃ ನಮ್ಗೆ ಒಳ್ಳೆ ಲಾಭ ಕೂಡ ಆಗಬಹುದು. ಹಾಗಾದ್ರೆ ಯಾವುದು ಇದು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಹೂಡಿಕೆಗೆ ಸಂಬಂಧಿಸಿದ ಎಲ್ಲ ಸರ್ವಿಸಸ್ ಕೂಡ ಸಿಗುತ್ತೆ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾಗಿ ಅರ್ಧಕ್ಕೆ ನಿಂತಿದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇನ್ನು ಇವತ್ತಿನ ಟಾಪಿಕ್ ಕಡೆ ನಾವು ಬರೋದಾದ್ರೆ, ಈಗಲೇ ಇವತ್ತಿನ ಟಾಪಿಕ್ ಬಂದು ಬ್ಯಾಟರಿ ರೀಸೈಕ್ಲಿಂಗ್. ಬ್ಯಾಟರಿ ರೀಸೈಕ್ಲಿಂಗ್ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬ್ಯಾಟರಿ ರೀಸೈಕ್ಲಿಂಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲಿರುವಂತಹ ಅಪಾರ್ಚುನಿಟೀಸ್ ಏನು, ಹಾಗೆ ರಿಸ್ಕ್ ಏನು, ನಂತರ ಯಾವ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಅನ್ನ ನಾವು ವಾಚ್ ಮಾಡಬೇಕು ಈ ಸ್ಟಾಕ್ ಗಳಲ್ಲಿ, ಹಾಗೆ ಇಂಪಾರ್ಟೆಂಟ್ ಆಗಿ ಯಾವೆಲ್ಲ ಶೇರ್ಗಳು ಇದ್ದಾವೆ, ಈ ಎಲ್ಲ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಭಾರತ ಆಗ್ಬೋದು ಅಥವಾ ಬೇರೆ ಕಡೆ ಆಗ್ಬೋದು, ಬ್ಯಾಟರಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ಕನ್ಸಂಪ್ಷನ್ ಜಾಸ್ತಿ ಆದಾಗ ಅದನ್ನ ರೀಸೈಕ್ಲಿಂಗ್ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸರ್ಕ್ಯುಲರ್ ಎಕಾನಮಿ ಕ್ರಿಯೇಟ್ ಆಗುತ್ತೆ. ಯಾಕೆ ಜಾಸ್ತಿ ಆಗ್ತಿದೆ ಬಳಕೆ ಅಂತಂದ್ರೆ ಇವಿಸ್, ಸೋಲಾರ್ ಸ್ಟೋರೇಜ್, ಎಲೆಕ್ಟ್ರಾನಿಕ್ಸ್, ಇಲ್ಲಿ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಸ್ ಆಗ್ತಿರೋದ್ರಿಂದ ಬ್ಯಾಟರಿ ಯೂಸೇಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಈ ರೀಸೈಕ್ಲಿಂಗ್ ಮಾಡೋದ್ರಿಂದ ಒಂದಷ್ಟು ಬೆನಿಫಿಟ್ಸ್ ಕೂಡ ಇರುತ್ತೆ. ಹಾಗಾಗಿ ರೀಸೈಕ್ಲಿಂಗ್ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಯೂಸೇಜ್ ಜಾಸ್ತಿ ಆದಾಗೆ ರೀಸೈಕ್ಲಿಂಗ್ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ನು ಯಾಕೆ ಈ ರೀಸೈಕ್ಲಿಂಗ್ ಅನ್ನ ಪುಷ್ ಮಾಡ್ತಿದೆ ಸರ್ಕಾರ, ಅಥವಾ ಯಾಕೆ ನಾವು ರೀಸೈಕಲ್ ಮಾಡಬೇಕು, ಈ ವಿಚಾರಕ್ಕೆ ಬಂದ್ರೆ ಮಿನರಲ್ ಸೆಕ್ಯೂರಿಟಿ, ಎಸ್ಪೆಷಲಿ ಬ್ಯಾಟರಿಯಲ್ಲಿ ಬಳಸುವಂತ ಹಲವು ಮಿನರಲ್ಸ್ ಅನ್ನ ನಾವು ಒಂದಿಲ್ಲ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀಸೈಕ್ಲಿಂಗ್ ಮಾಡೋದಾದ್ರೆ ಆ ಕಾಸ್ಟ್ ಒಂದಷ್ಟು ಕಡಿಮೆ ಆಗುತ್ತೆ. ಇಲ್ಲಿ ಲಿಥಿಯಂ ಅನ್ನ ಬಳಸ್ತಾರೆ, ಕೋಬಾಲ್ಟ್, ನಿಕ್ಕಲ್, ಈ ಎಲ್ಲ ಮಿನರಲ್ಸ್ ಅನ್ನ ಬಳಸೋದ್ರಿಂದ ನಮ್ಮಲ್ಲಿ ಇದರ ಉತ್ಪಾದನೆ ಕಡಿಮೆ. ಹಾಗಾಗಿ ಇಂಪೋರ್ಟ್ ಮೇಲೆನೆ ಡಿಪೆಂಡ್ ಆಗಿದ್ದೀವಿ. ಬಟ್ ಇಲ್ಲಿ ಕೂಡ ಚಾಲೆಂಜಸ್ ಇದೆ. ಇದನ್ನ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ, ವೇಸ್ಟ್ ಅನ್ನ ರೀಸೈಕಲ್ ಮಾಡಬೇಕು ಅಂದ್ರೆ ವೇಸ್ಟ್ ಕಲೆಕ್ಟ್ ಮಾಡ್ಬೇಕಲ್ಲ, ಅದನ್ನ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಇಲ್ಲಿರುವಂತ ಡಿಮಾಂಡ್ ಡ್ರೈವರ್ ಏನು, ಯಾಕೆ ಈ ಸೆಗ್ಮೆಂಟ್ ಮನೆಲೆಗೆ ಬರ್ತಾ ಇದೆ ಅನ್ನೋದನ್ನ ನೋಡಿದ್ರೆ, EPR ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಇದು ಒಂದು ರೂಲ್ಸ್ ಸರ್ಕಾರ ಮಾಡಿರುವಂತದ್ದು, ಪಾಲಿಸಿ ಟೈಲ್ ವಿಂಡ್ ಇದು. ಇದನ್ನ ಉತ್ಪಾದನೆ ಮಾಡೋರಿಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟಿಯನ್ನ ಕೊಟ್ಬಿಟ್ಟಿದೆ ಸರ್ಕಾರ. ಬ್ಯಾಟರಿ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅನ್ನ ತರೋ ಮೂಲಕ ಎಲ್ಲ ಬ್ಯಾಟರಿ ಟೈಪ್ಸ್ ಕೂಡ ಇದು ಅಪ್ಲೈ ಆಗುತ್ತೆ. ಆಟೋಮೋಟಿವ್ ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ಪೋರ್ಟಬಲ್, ಇವಿ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು ವಯಾ CPCB ಪೋರ್ಟಲ್. ನೆಕ್ಸ್ಟ್, ನೋ ಲ್ಯಾಂಡ್ ಫಿಲ್ಲಿಂಗ್ ಪಾಲಿಸಿ, ಅಂದ್ರೆ ಹಿಂದೆ ವೇಸ್ಟ್ ಅನ್ನ ಏನ್ ಮಾಡ್ತಿದ್ರು, ತಗೊಂಡೋಗ್ಬಿಟ್ಟು ಒಂದು ಗುಂಡಿ ತೆಗೆದ್ಬಿಟ್ಟು ಮುಚ್ಚಿಬಿಡ್ತಿದ್ರು. ಆ ರೀತಿ ಮಾಡುವಾಗಿಲ್ಲ ರೂಲ್ಸ್ ಈಗ. ಏನು, ರೈಸಿಂಗ್ ಟಾರ್ಗೆಟ್ಸ್, ಇವಿ ಸ್ಪೆಸಿಫಿಕ್ ಕಲೆಕ್ಷನ್ ರಿಕವರಿ ಟಾರ್ಗೆಟ್ಸ್ ಇನ್ಕ್ರೀಸ್ ಓವರ್ ಟೈಮ್, ಎನ್ವಿರಾನ್ಮೆಂಟಲ್ ಕಂಪೆನ್ಸೇಷನ್ ಫಾರ್ ನಾನ್ ಕಂಪ್ಲೈನ್ಸ್, ರಿಕವರಿ ಟಾರ್ಗೆಟ್ಸ್ ಅನ್ನ ಕೊಡ್ತಿದ್ದಾರೆ. ಇನ್ ಕೇಸ್ ಫಾಲೋ ಮಾಡಿಲ್ವಾ ಅವರಿಗೆ ನಾನ್ ಕಂಪ್ಲೈನ್ಸ್ ಅಂತ ಎನ್ವಿರಾನ್ಮೆಂಟಲ್ ಕಂಪೆನ್ಸೇಷನ್ ಅನ್ನು ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಈ ರೀತಿಯ ಬದಲಾವಣೆಗಳು ಇಲ್ಲಿ ಒಂದಷ್ಟು ಅವಕಾಶಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಈ EPR ಅನ್ನೋದು ಒಂಥರ CSR ತರ, ಬಟ್ ಇದು ಮ್ಯಾಂಡೇಟರಿ ಕಾಸ್ಟ್ ಫಾರ್ ಪ್ರೊಡ್ಯೂಸರ್ಸ್ ಅಂಡ್ ಮ್ಯಾಂಡೇಟರಿ ರೆವಿನ್ಯೂ ಪೂಲ್ ಫಾರ್ ಕಂಪ್ಲೈಂಟ್ ರೀಸೈಕ್ಲರ್ಸ್. ಮ್ಯಾಂಡೇಟರಿ ಆಗಿರುತ್ತೆ, ಪ್ರೊಡ್ಯೂಸರ್ಗೂ ಕೂಡ ರೆವಿನ್ಯೂ ಒದಗಿಸುತ್ತೆ, ಹಾಗೆ ರೀಸೈಕ್ಲಿಂಗ್ ಮಾಡುವಂತ ಕಂಪನೀಸ್ಗೂ ಕೂಡ ರೆವಿನ್ಯೂನ ಒದಗಿಸುತ್ತೆ. ಇನ್ನು ಈ ಸೆಗ್ಮೆಂಟ್ ನ ವ್ಯಾಲ್ಯೂ ಚೈನ್ 3 ಬಿಸಿನೆಸ್ ಇನ್ 1. ಮೊದಲಿಗೆ ಕಲೆಕ್ಷನ್ ಅಂಡ್ ಅಗ್ರಿಗೇಷನ್, ರಿವರ್ಸ್ ಲಾಜಿಸ್ಟಿಕ್ಸ್ ಅನ್ನ ಮಾಡುವಂತದ್ದು, ಡೀಲರ್ ನೆಟ್ವರ್ಕ್, OEM ಟೈಅಪ್ಸ್, ಹಾರ್ಡೆಸ್ಟ್ ಪಾರ್ಟ್ ಇನ್ಫಾರ್ಮಲ್ ಸೆಕ್ಟರ್ ಡಾಮಿನೇಟ್ಸ್ ಕ್ರಿಯೇಟಿಂಗ್ ಸೇಫ್ಟಿ ರಿಸ್ಕ್. ಇಲ್ಲಿ ಒಂದಷ್ಟು ಚಾಲೆಂಜಸ್ ಇದೆ. ಕಲೆಕ್ಷನ್ ಮಾಡುವಂತದ್ದು, ಹಾಗೆ ಅದನ್ನ ಅಗ್ರಿಗೇಷನ್ ಮಾಡುವಂತದ್ದು, ಇದೇ ದೊಡ್ಡ ಚಾಲೆಂಜ್. ಇದನ್ನ ಎಷ್ಟರ ಮಟ್ಟಿಗೆ ಕಂಪನಿಗಳು ಮಾಡ್ತವೆ ಅದ್ರ ಮೇಲೆ ಅವುಗಳ ಸಕ್ಸಸ್ ರೇಟ್ ಡಿಪೆಂಡ್ ಆಗುತ್ತೆ. ಇನ್ನು ಸಾರ್ಟಿಂಗ್ ಅಂಡ್ ಪ್ರೀ ಪ್ರೊಸೆಸಿಂಗ್, ಅದನ್ನ ವಿಂಗಡಣೆ ಮಾಡಿ ಪ್ರೀ ಪ್ರೊಸೆಸಿಂಗ್ ಕಳಿಸೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬ್ಯಾಟರಿ ತಂದ್ಬಿಟ್ಟು ಹಂಗೆ ಏನು ಹಾಕೋದಿಲ್ಲ, ಅದನ್ನ ಡಿಸ್ಚಾರ್ಜ್ ಮಾಡಬೇಕು, ಡಿಸ್ಮ್ಯಾಂಟ್ಲಿಂಗ್ ಮಾಡಬೇಕು, ಅದರಲ್ಲಿರುವಂತಹ ಪ್ಲಾಸ್ಟಿಕ್, ಮೆಟಲ್ ಸೆಲ್ಸ್ ಅನ್ನ ಡಿವೈಡ್ ಮಾಡಬೇಕು. ಇದು ಕೂಡ ಒಂದು ಬಿಸ್ನೆಸ್ ಆಗುತ್ತೆ. ಇನ್ನು ಮೆಟೀರಿಯಲ್ ರಿಕವರಿ ಅಂದ್ರೆ ವೇಸ್ಟ್ ಇಂದ ಯಾವ ಪ್ರಾಡಕ್ಟ್ ಅನ್ನ ರಿಕವರ್ ಮಾಡ್ತಾರೆ, ಲಿಥಿಯಂ, ಕೋಬಾಲ್ಟ್, ನಿಕೆಲ್, ಮ್ಯಾಂಗನೀಸ್, ಗ್ರಾಫೈಟ್, ಇವುಗಳನ್ನ ರಿಕವರ್ ಮಾಡ್ತಾರೆ. ಇವುಗಳೇ ಕಂಪನಿಗಳ ಮಾರ್ಜಿನ್ಸ್ ಅನ್ನ ಡ್ರೈವ್ ಮಾಡ್ತಾ ಇರೋದು. ಯಾವ ಮೆಟೀರಿಯಲ್ ರಿಕವರಿ ಆಗುತ್ತೆ ಅನ್ನೋದ್ರ ಮೇಲೆ ಅವುಗಳ ಮಾರ್ಜಿನ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ನು ಬ್ಯಾಟರಿ ಟೈಪ್ಸ್, ಇಲ್ಲಿ ಮೇಜರ್ ಆಗಿ ಲೀಡ್ ಆಸಿಡ್ ಬ್ಯಾಟರೀಸ್ ಬರುತ್ತೆ, ಲಿಥಿಯಂ ಅಯಾನ್ ಬ್ಯಾಟರೀಸ್ ಬರುತ್ತೆ. ಲೀಡ್ ಆಸಿಡ್ ಬ್ಯಾಟರೀಸ್ ಅಲ್ಲಿ
ಈಗಾಗಲೇ ಮಾರ್ಕೆಟ್ ಮೆಚೂರ್ ಆಗಿದೆ, ಅಂದ್ರೆ ದೊಡ್ಡ ಮಾರ್ಕೆಟ್, ಅಲ್ಲಿ ರಿಸೈಕ್ಲಿಂಗ್ ರೇಟ್ಸ್ ಕೂಡ ಜಾಸ್ತಿ ಇರುತ್ತೆ. ಎಸ್ಟಾಬ್ಲಿಷ್ಡ್ ಎಕನಾಮಿಕ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಹೊಂದಿದೆ. ಸೆಕೆಂಡರಿ ಲೀಡ್ ಅಲಾಯ್ಸ್ ಪ್ಲಾಸ್ಟಿಕ್ಸ್ ಇಲ್ಲಿ ಸಿಗುತ್ತೆ. ಇನ್ನು ಲಿಥಿಯಂ ಅಯಾನ್ ಬ್ಯಾಟರೀಸ್ ಗೆ ಬಂದ್ರೆ ಬ್ಲಾಕ್ ಮಾಸ್ ರಿಕವರಿ ಪ್ರೋಸೆಸ್ ಇರುತ್ತೆ. ಇಲ್ಲಿ ಎಕನಾಮಿಕ್ಸ್ ಡಿಪೆಂಡ್ ಆನ್ ಫೀಡ್ ಸ್ಟಾಕ್ ಕ್ವಾಲಿಟಿ, ಮೆಟಲ್ ಪ್ರೈಸಸ್, ರಿಕವರಿ ಯೀಲ್ಡ್. ಎಸ್ಪೆಷಲಿ ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದ್ರಿಂದ ಇದು ಒಂದಷ್ಟು ಫೀಡ್ ಸ್ಟಾಕ್ ಇಶ್ಯೂಸ್ ಇರುತ್ತೆ, ಅಂದ್ರೆ ಸಪ್ಲೈ ಇಶ್ಯೂಸ್ ಇರುತ್ತೆ, ಕಲೆಕ್ಷನ್ ಇಶ್ಯೂಸ್ ಇರುತ್ತೆ. ಇನ್ನು ಔಟ್ಪುಟ್ ಗೆ ಬಂದ್ರೆ ಲಿಥಿಯಂ, ಕೋಬಾಲ್ಟ್, ನಿಕೆಲ್, ಮ್ಯಾಂಗನೀಸ್, ಗ್ರಾಫೈಟ್ ಇವುಗಳನ್ನ ಇಲ್ಲಿಂದ ಔಟ್ಪುಟ್ ಆಗಿ ತೆಗಿತಾರೆ. 2 ಟೈಪ್ಸ್ ಆಫ್ ಬ್ಯಾಟರೀಸ್ ಇರುತ್ತೆ ಮೇಜರ್ ಆಗಿ. ಇನ್ನು ಇಲ್ಲಿರುವಂತಹ ಅವಕಾಶಗಳೇನು? ಮೊದಲಿಗೆ ಪಾಲಿಸಿ ಟೈಲ್ವಿಂಡ್ಸ್, ಅಂದ್ರೆ ಸರ್ಕಾರದ ನೀತಿಗಳು. EPR ನೋಡಿದ್ವಲ್ಲ ಈಗ ತಾನೆ, ಇದು ಕಂಪನಿಗಳಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದೆ. ಹಾಗಾಗಿ ಕಂಪಲ್ಸರಿ ಮಾಡುವಂತ ಪರಿಸ್ಥಿತಿಗೆ ಬರ್ತಿದ್ದಾವೆ. ಇನ್ನು ಇವಿ ಗ್ರೋತ್ ಸರ್ಜ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಡಿಮಾಂಡ್ ಜಾಸ್ತಿ ಆಗ್ತಿರೋದ್ರಿಂದ ಗ್ರೋತ್ ಕೂಡ ಜಾಸ್ತಿ ಆಗ್ತಿದೆ. ಹಾಗಾಗಿ ರೀಸೈಕ್ಲಿಂಗ್ ಒಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಆಗುವಂತ ಸಾಧ್ಯತೆಗಳು ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಇನ್ನು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್, ರೀಸೈಕ್ಲಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅಟ್ಲೀಸ್ಟ್ ಒಂದಷ್ಟು ಇಂಪೋರ್ಟ್ ಕಡಿಮೆ ಆಗುತ್ತೆ. 100% ಝೀರೋ ಅಂತೂ ಆಗೋದಿಲ್ಲ, ಆದ್ರೆ ಖಂಡಿತ ಒಂದಷ್ಟು ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ನಮ್ಮ ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ. ಆ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ. ಇನ್ನು ಕಾರ್ಪೊರೇಟ್ ಸ್ಕೇಲಿಂಗ್, ಕಂಪನೀಸ್ ಅನೌನ್ಸಿಂಗ್ ಪಾರ್ಟ್ನರ್ಶಿಪ್ ಆನ್ ಸ್ಕೇಲಿಂಗ್ ಪ್ಲಾನ್ಸ್ ಅಕ್ರಾಸ್ ದ ಎಕೋಸಿಸ್ಟಮ್. ಕಂಪನಿಗಳು ಕೂಡ ದೊಡ್ಡ ದೊಡ್ಡ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಳ್ಳೋ ಮೂಲಕ ಪ್ಲಾನ್ಸ್ ಅನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ ಕಂಪನಿಗಳಿಗೆ ಅಡ್ವಾಂಟೇಜಸ್ ಅಥವಾ ಅಪಾರ್ಚುನಿಟೀಸ್ ಆಗುವಂತ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆ. ಇನ್ನು ರಿಸ್ಕ್ ಗೆ ಬಂದ್ರೆ ಫೀಡ್ ಸ್ಟಾಕ್ ರಿಸ್ಕ್, ಅಂದ್ರೆ ಕಂಪನಿಗಳಿಗೆ ವೇಸ್ಟ್ ಸಿಗಬೇಕಲ್ಲ. ಫಸ್ಟ್ ವೇಸ್ಟ್ ಸಿಕ್ಕರೆ ಕಂಪನಿಗಳು ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತವೆ. ಆ ಒಂದು ರಿಸ್ಕ್ ಕೂಡ ಇರುತ್ತೆ. ಕಲೆಕ್ಷನ್ ಚೆನ್ನಾಗಿರ್ಬೇಕಾಗುತ್ತೆ. ಕಲೆಕ್ಷನ್ ವೀಕ್ ಆಯ್ತು ಅಂತಂದ್ರೆ ಕಂಪನಿಯ ಕೆಲಸ ನಿಲ್ಲುತ್ತೆ. ಕೆಲಸ ನಿಂತ್ರೆ ಅಬ್ವಿಯಸ್ಲಿ ಲಾಸ್ ಆಗುತ್ತೆ. ಹಾಗಾಗಿ ಕಲೆಕ್ಷನ್ ಎಷ್ಟು ಎಫಿಷಿಯಂಟ್ ಆಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ರಿಸ್ಕ್ ಇರುತ್ತೆ. ಇನ್ನು ಕಮಾಡಿಟಿ ಪ್ರೈಸ್ ರಿಸ್ಕ್, ಮೆಟಲ್ ಪ್ರೈಸಸ್ ಅಪ್ಸ್ ಅಂಡ್ ಡೌನ್ಸ್ ಏನಿರುತ್ತೆ ಅದು ಕಂಪನಿಗಳ ಮಾರ್ಜಿನ್ಸ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಟೆಕ್ನಾಲಜಿ ಅಂಡ್ ಈಲ್ಡ್ ರಿಸ್ಕ್, ಪ್ರಾಪರ್ ರೀಸೈಕ್ಲಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾದಂತ ಟೆಕ್ನಾಲಜಿ ಬೇಕು. ಟೆಕ್ನಾಲಜಿ ಚೆನ್ನಾಗಿದ್ರೆ ಈಲ್ಡ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಕಂಪ್ಲೈನ್ಸ್ ರಿಸ್ಕ್, ಎನ್ವಿರಾನ್ಮೆಂಟಲ್ ನಾನ್ ಕಂಪ್ಲೈನ್ಸ್ ಕ್ಯಾನ್ ಮೀನ್ ಪೆನಾಲ್ಟೀಸ್ ಆರ್ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್. ಇನ್ ಕೇಸ್ ಪ್ರಾಪರ್ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಅನ್ನ ಕ್ಯಾನ್ಸಲ್ ಕೂಡ ಮಾಡಬಹುದು ಸರ್ಕಾರ. ಆ ಒಂದು ರಿಸ್ಕ್ ಕೂಡ ಇರುತ್ತೆ. ಇನ್ನು ಇನ್ಫಾರ್ಮಲ್ ಕಾಂಪಿಟೇಷನ್, ಫಾರ್ಮಲ್ ಪ್ಲಾಂಟ್ ಗಳಿಗೆ ಇನ್ಫಾರ್ಮಲ್ ಪ್ಲಾಂಟ್ ಗಳ ಕಾಂಪಿಟೇಷನ್ ಒಂದಷ್ಟು ರಿಸ್ಕ್ ಅನ್ನ ತಂದೊಡ್ಡುತ್ತೆ. ಕಾರಣ ಇವರಿಗೆ ಕಂಪ್ಲೈನ್ಸ್ ಇರುತ್ತೆ, ಬಟ್ ಅವ್ರಿಗೆ ನಾನ್ ಕಂಪ್ಲೈನ್ಸ್, ಯಾಕಂದ್ರೆ ಫಾರ್ಮಲ್ ಆಗಿ ಇರೋದೇ ಇಲ್ಲ ಅವರು. ಹಾಗಾಗಿ ಒಂದು ರಿಸ್ಕ್ ಕೂಡ ಇರುತ್ತೆ. ಇವುಗಳನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ನು ಈ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಗೆ ಬಂದ್ರೆ ಯಾವೆಲ್ಲ ಫೈನಾನ್ಷಿಯಲ್ಸ್ ನಾವು ವಾಚ್ ಮಾಡಬೇಕು ಈ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂಚೆ? ಮೊದಲನೇದಾಗಿ ವಾಲ್ಯೂಮ್ ಅಂಡ್ ಕೆಪಾಸಿಟಿ ಯುಟಿಲೈಸೇಷನ್ ಅನ್ನು ನೋಡಬೇಕಾಗುತ್ತೆ. ಏಕೆಂದ್ರೆ ಈ ಕಂಪನಿಗಳಿಗೆ ಎಸ್ಪೆಷಲಿ ಯಾವ ಪ್ರಮಾಣದಲ್ಲಿ ವೇಸ್ಟ್ ಅನ್ನ ಕಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಂಪನಿಯ ವರ್ಕ್. ಹಾಗಾಗಿ ಎಷ್ಟು ಕಲೆಕ್ಟ್ ಮಾಡ್ತಿದೆ, ಪ್ರೊಸೆಸ್ ಟನ್ನೇಜ್ ವರ್ಸಸ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಯುಟಿಲೈಸೇಷನ್ ಎಷ್ಟಾಗ್ತಿದೆ. ಯುಟಿಲೈಸೇಷನ್ ಕಡಿಮೆ ಇದೆ ಅಂದ್ರೆ ಕಂಪನಿಯ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕಡಿಮೆ ಆಗುತ್ತೆ, ROCE ಕಡಿಮೆ ಆಗುತ್ತೆ. ಯಾಕಂದ್ರೆ ಪ್ಲಾಂಟ್ ಅಲ್ಲಿ ಕೆಪಬಿಲಿಟಿ ಇದೆ ಅಥವಾ ಕೆಪಾಸಿಟಿ ಇದೆ, ಬಟ್ ಅಷ್ಟು ವೇಸ್ಟ್ ಕಲೆಕ್ಟ್ ಆಗ್ತಿಲ್ಲ ಅಂದಾಗ ಕೆಲಸ ಆಗೋದಿಲ್ಲ. ಹಾಗಾಗಿ ROCE ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. EBITDA per ton ಟ್ರ್ಯಾಕ್ ಟ್ರೆಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಅಂಡ್ ಕಂಪೇರ್ ಟು ಮೆಟಲ್ ಪ್ರೈಸ್ ಮೂವ್ಮೆಂಟ್. ಕಂಪನಿಯ ಮೆಟಲ್ ಏನಿರುತ್ತೆ, ಎಸ್ಪೆಷಲಿ ಯಾವ ಮೆಟಲ್ ಉತ್ಪಾದನೆ ಮಾಡುತ್ತೆ ಆ ಮೆಟಲ್ ನ ಪ್ರೈಸ್ ಮೂವ್ಮೆಂಟ್ ಅದು EBITDA ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ EBITDA per ton ಟ್ರ್ಯಾಕ್ ಮಾಡಬೇಕಾಗುತ್ತೆ. ಇನ್ನು ಸ್ಕ್ರಾಪ್ ಟು ಮೆಟಲ್ ಸ್ಪ್ರೆಡ್, ಮೆಟಲ್ ಪ್ರೈಸ್ ಮೈನಸ್ ಸ್ಕ್ರಾಪ್ ಪ್ರೊಕ್ಯೂರ್ಮೆಂಟ್ ಅಂಡ್ ಪ್ರೊಸೆಸಿಂಗ್ ಕಾಸ್ಟ್. ಕಂಪನಿ ಸ್ಕ್ರಾಪ್ ಅನ್ನ ಎಷ್ಟು ತಗೊಳ್ತು, ಎಷ್ಟಕ್ಕೆ ಪ್ರೋಸೆಸ್ ಮಾಡ್ತು, ಅಂದ್ರೆ ಪ್ರೊಸೆಸಿಂಗ್ ಕಾಸ್ಟ್ ಎಷ್ಟಾಗಿದೆ ಅದೆಲ್ಲ ಕಳೆದ್ಮೇಲೆ ಮೆಟಲ್ ಪ್ರೈಸ್ ಎಷ್ಟಿದೆ, ಎಷ್ಟಕ್ಕೆ ಮಾರಾಟ ಮಾಡಿದೆ, ಗ್ರಾಸ್ ಮಾರ್ಜಿನ್ ಅನ್ನು ಡ್ರೈವ್ ಮಾಡುವಂತದ್ದು. ಇದನ್ನ ನಾವು ನೋಡ್ಬೇಕಾಗುತ್ತೆ, ಗ್ರಾಸ್ ಮಾರ್ಜಿನ್ ಅನ್ನ. ಇನ್ನು ರಿಕವರಿ ಈಲ್ಡ್ ಅಂಡ್ ಪ್ಯೂರಿಟಿ, ಅಂದ್ರೆ ಎಷ್ಟು ಟನ್ ವೇಸ್ಟ್ ಗೆ ಎಷ್ಟು ಕೆಜಿ ಯೂಸಬಲ್ ಮೆಟೀರಿಯಲ್ ಸಿಗ್ತಾ ಇದೆ. ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಒಂದು ಟನ್ ಅನ್ನ ಪ್ರೋಸೆಸ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಎಷ್ಟು ಕೆಜಿ ಯೂಸಬಲ್ ಅಂದ್ರೆ ನಾವು ಮಾರಾಟ ಮಾಡಬಹುದಾಗಿರುವಂತ ಮೆಟಲ್ ಸಿಗ್ತಿದೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಈಲ್ಡ್ ಜಾಸ್ತಿ ಇದ್ದಷ್ಟು ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ. ನಂತರ ವರ್ಕಿಂಗ್ ಕ್ಯಾಪಿಟಲ್ ಇಂಟೆನ್ಸಿಟಿ, ಇನ್ವೆಂಟರಿ ಡೇಸ್, ರಿಸೀವಬಲ್ ಡೇಸ್, ಪೇಯಬಲ್ ಡೇಸ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಸೆಕ್ಟರ್ ಅಲ್ಲಿ ಸ್ವಲ್ಪ ವೀಕ್ ಇರುತ್ತೆ ಈ ಸೆಗ್ಮೆಂಟ್. ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಇಂಟೆನ್ಸಿಟಿ ಚೆಕ್ ಮಾಡ್ಕೊಳ್ಬೇಕು. ಆಪರೇಟಿಂಗ್ ಕ್ಯಾಶ್ ಫ್ಲೋ ವರ್ಸಸ್ ಪ್ಯಾಟ್, ಕಂಪನಿ ಪ್ರಾಫಿಟ್ ಅನ್ನ ಗಳಿಸ್ತಿದೆ, ಅದರದ್ದು ಕ್ಯಾಶ್ ಆಗಿ ಕನ್ವರ್ಟ್ ಆಗ್ತಿದ್ಯಾ, ಇದು ಬಹಳ ಇಂಪಾರ್ಟೆಂಟ್. ಇದನ್ನ ನಾವು ಚೆಕ್ ಮಾಡ್ಕೊಳ್ಬೇಕು. ಪ್ಯಾಟ್ ಅಂಡ್ OCF, ಕಂಟಿನ್ಯೂಸ್ ಕಂಪನಿ ಪ್ರಾಫಿಟ್ ಅನ್ನ ಅನೌನ್ಸ್ ಮಾಡ್ತಿದೆ, ಬಟ್ ಕ್ಯಾಶ್ ಫ್ಲೋ ನೋಡಿದ್ರೆ ನೆಗೆಟಿವ್ ಇದೆ. ಆಪರೇಟಿಂಗ್ ಕ್ಯಾಶ್ ಫ್ಲೋ ಅಂದ್ರೆ ಕಂಪನಿ ತನ್ನ ಪ್ರಾಫಿಟ್ ಅನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಿಲ್ಲ ಅನ್ನೋದನ್ನ ತೋರಿಸುತ್ತೆ.
ಹಾಗಾಗಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡ್ಬೇಕು. ಪಾಸಿಟಿವ್ ಇದ್ರೆ ತುಂಬಾ ಒಳ್ಳೆಯದು. ಇನ್ನು ಲಿಸ್ಟೆಡ್ ಸ್ಟಾಕ್ ಗಳ ಕಡೆ ಬಂದ್ರೆ ಯಾವೆಲ್ಲ ಕಂಪನೀಸ್ ಇದಾವೆ? ಮೊದಲಿಗೆ ಲೀಡ್ ರಿಸೈಕ್ಲರ್ಸ್, ಗ್ರಾವಿಟಾ ಇಂಡಿಯಾ ಇದೆ, ಲೀಡ್ ರಿಸೈಕಲ್ ಮಾಡುವಂತದ್ದು. POCL ಅಂದ್ರೆ ಪಾಂಡಿ ಆಕ್ಸೈಡ್ ಕೆಮಿಕಲ್ಸ್ ಲಿಮಿಟೆಡ್, ನೈಲ್ ಲಿಮಿಟೆಡ್, ಈ 3 ಕಂಪನಿಗಳು ಲೀಡ್ ರಿಸೈಕ್ಲರ್ಸ್. ಇನ್ನು ಬ್ಯಾಟರಿ ಮೇಕರ್ಸ್ ಗೆ ಬಂದ್ರೆ ಎಕ್ಸೈಡ್ ಇಂಡಸ್ಟ್ರೀಸ್ ಇದೆ, ಅಮರ ರಾಜ, HBL ಪವರ್, ಈ 3 ಸ್ಟಾಕ್ ಗಳಿದಾವೆ ಬ್ಯಾಟರಿ ಮೇಕರ್ಸ್ ಅಲ್ಲಿ ಕೆಲಸ ಮಾಡುವಂತವು. ಹಾಗೆ ಲಿಯಾನ್ ಅಥವಾ ಲಿ ಅಯಾನ್ ಮೆಟೀರಿಯಲ್ಸ್ ಗೆ ಬಂದ್ರೆ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ನಾನು ತುಂಬಾ ಹಿಂದೆ ಈ ಸ್ಟಾಕ್ ಬಗ್ಗೆ ವಿಡಿಯೋ ಮಾಡಿದೆ. ನಿಯೋಜನ್ ಕೆಮಿಕಲ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಬ್ಯಾಟರಿ ಮೆಟೀರಿಯಲ್ಸ್ ಅಂಡ್ ಎಲೆಕ್ಟ್ರೋಲೈಟ್ ಕೆಮಿಸ್ಟ್ರಿ ಎಕ್ಸ್ಪೋಜರ್ ಅನ್ನ ಹೊಂದಿರುವಂತವು. ನಂತರ ಮೆಟಲ್ಸ್ ಇಕೋಸಿಸ್ಟಮ್, ಹಿಂದೂಸ್ತಾನ್ ಜಿಂಕ್, ವೇದಾಂತ, ಹಿಂಡಾಲ್ಕೋ, ಈ ಕಂಪನಿಗಳು ಮೆಟಲ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತವೆ. ಇವುಗಳನ್ನು ಹೊರತುಪಡಿಸಿ ಕೂಡ ಇನ್ನು ಕೆಲವು ಸ್ಟಾಕ್ ಗಳಿದಾವೆ. ಎಕೋ ರಿಸೈಕ್ಲಿಂಗ್ ಇದೆ, ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಹಾಗೆ ಟಾಟಾ ಕೆಮಿಕಲ್ಸ್ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಈ ಕಂಪನೀಸ್ ಅನ್ನ ನೀವು ಸ್ಟಡಿ ಮಾಡಬಹುದು. ಖಂಡಿತ ಎಲ್ಲಿ ಅಪಾರ್ಚುನಿಟಿ ಇದೆ ಅಂತ ಕಡೆ ಹೂಡಿಕೆ ಮಾಡಿ, ಸ್ಟಡಿ ಮಾಡಿ. ನಾನು ಇಲ್ಲಿರುವಂತಹ ಅವಕಾಶಗಳು, ಅಪಾರ್ಚುನಿಟೀಸ್, ಥ್ರೆಟ್ಸ್, ಹಾಗೆ ಏನೆಲ್ಲ ಚೆಕ್ ಮಾಡಬೇಕು ಇದನ್ನ ತಿಳಿಸ್ಕೊಡ್ತಿದ್ದೀನಿ. ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಅದನ್ನ ಆಯ್ಕೆ ಮಾಡಿ. ಕೊನೆಯದಾಗಿ 5 ಥಿಂಗ್ಸ್ ಟು ರಿಮೆಂಬರ್ ಅಂತಂದ್ರೆ ಯುಟಿಲೈಸೇಷನ್. ಕಂಪನಿ ಪ್ಲಾಂಟ್ ಅನ್ನ ಎಷ್ಟರ ಮಟ್ಟಿಗೆ ಯುಟಿಲೈಸ್ ಮಾಡ್ತಾ ಇದೆ, ಅಂದ್ರೆ ಕೆಪಾಸಿಟಿ ಯುಟಿಲೈಸೇಷನ್ ಎಷ್ಟಿದೆ, ಫುಲ್ ಇದೆಯಾ, ಕಡಿಮೆ ಇದೆಯಾ, ಎಬಿಟಾ ಪರ್ ಟನ್ ಟ್ರೆಂಡ್ ಎಷ್ಟಿದೆ ನೋಡ್ಕೋಬೇಕು. ವರ್ಕಿಂಗ್ ಕ್ಯಾಪಿಟಲ್, ಕ್ಯಾಶ್ ಫ್ಲೋ, ರಿಕವರಿ ಈಲ್ಡ್ ಅಂದ್ರೆ ಎಷ್ಟು ಟನ್ ಅನ್ನ ಪ್ರೋಸೆಸ್ ಮಾಡಿದ್ರೆ ಎಷ್ಟು ಮೆಟೀರಿಯಲ್ ಸಿಗ್ತಾ ಇದೆ ಕಂಪನಿಗೆ, ಕಾಂಪ್ಲೈನ್ಸ್ ಮೋಡ್, ಇವುಗಳನ್ನ ವಾಚ್ ಮಾಡಿದ್ರೆ, ಹಾಗೆ ಇವುಗಳನ್ನ ತಿಳ್ಕೊಂಡು ನಾವು ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ನಷ್ಟ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ, ಲಾಭ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸ್ಟಡಿ ಮಾಡಿ. ಬ್ಯಾಟರಿ ರಿಸೈಕ್ಲಿಂಗ್ ಬಗ್ಗೆ ನಿಮಗೆ ಯಾವುದು ಒಳ್ಳೇದು ಅನ್ಸುತ್ತೋ ಅಂತ ಕಂಪನಿಯನ್ನ ಆಯ್ಕೆ ಮಾಡಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.